ಇನ್ನು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ಪ್ರತಾಪ್ ಸಿಂಹ ಹಾಗೂ ಯದುವೀರ್. ಬಿಜೆಪಿ ಮಾಧ್ಯಮ ಸಂವಾದದಲ್ಲಿ ಒಗ್ಗಟ್ಟು ಪ್ರದರ್ಶನ. ಯದುವೀರ್ ಒಡೆಯರ್ ಹಾಗೇನೆ ಪ್ರತಾಪ್ ಸಿಂಹ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ಮಾಧ್ಯಮ ಸಂವಾದದಲ್ಲಿ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಸಂವಾದ ಆಯಿತು. ಬಿಜೆಪಿಯ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್, ಶಾಸಕ ಶ್ರೀವತ್ಸ, ಮಾಜಿ ಸಚಿವ ಎಸ್ ಎ ರಾಮದಾಸ್ ಸೇರಿ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ನೀವೀಗ ನೋಡ್ತಾ ಇದ್ದೀರಾ, ಅಲ್ಲೇ ಈ ಮಾಧ್ಯಮದವರ ಮುಂದೆ, ಮೈಕಳ ಮುಂದೆ ಇಬ್ಬರು ಕೂಡ ಕಾಣಿಸ್ಕೊಂಡ್ರು. ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ. ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ MP ಅಂತ ಹೇಳ್ತೀರಾ, ಅದು ನಿಮಗೆ ಬಿಟ್ಟಿಲ್ಲ. ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋಗಿದ್ದೀರಾ, ಏನೇನು ಚಾಲೆಂಜಸ್ಗಳನ್ನ ನನ್ನ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು, ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮ್ಗೆ ಇದು ಎಲ್ಲ ಯಶಸ್ವಿ ಆಗುತ್ತೋ ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲೆಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ, ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂತದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸಬಹುದು. ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಗೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನೋ ಇವಾಗ ಹೇಳೋದಿಲ್ಲ, ಹೇಳ್ತಾ ಇದ್ದೀನಿ, ಮುಂದೆ ಗೌರ್ಮೆಂಟ್ ಒಂದು ಡಿಸಿಷನ್ ಮಾಡ್ತಾ ಇದೆ, ಅದನ್ನ ವಾಪಸ್